ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶಾಂತಳ್ಳಿ ಹೋಬಳಿ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದ್ದಿಲ್ಲದೆ ಗಣಿಗಾರಿಕೆ ಪ್ರಯೋಗ ಅವಿರತವಾಗಿ ನಡೀತಾ ಇದ್ದು, ಕೋಬಾಲ್ಟ್ ಅದಿರಿಂದ ಹೇರಳ ನಿಕ್ಷೇಪದ ಕಬಳಿಕೆಗಾಗಿ ಹೈದರಾಬಾದ್ ಮೂಲದ ಕಂಪನಿಯೊಂದು ಶತಪ್ರಯತ್ನ ನಡೆಸ್ತಾ ಇದ್ದು, ಸುತ್ತಮುತ್ತಲಿನ ರೈತರ ನಿದ್ದೆಗೆಡಿಸಿದೆ. ಇದರ ವಿಸ್ತಾರ 2.5 ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ಗಳಾಗಿದ್ದು, ಮುಂದೊಂದು ದಿನ ಬಳ್ಳಾರಿ ಹಾಗೂ ಕುದುರೆಮುಖಗಳ ಕೆಂಪು ಮಣ್ಣಿನ ರಾಶಿ ಗುಡ್ಡೆಗಳು, ಕಿವಿಗಪ್ಪಳಿಸುವ ಶಬ್ದ, ಬಿಸಿಗಾಳಿಯ ಪ್ರವಾಹ, ನೀರು ಕುಡಿದರೂ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದ ಜನ ನಿಟ್ಟುಸಿರು ಬಿಡುವ ಆತಂಕದಲ್ಲಿದ್ದಾರೆ. ರೈತರಿಗೆ ಮನೆ ಕಟ್ಟಲು ಒಂದು ಚಿಕ್ಕ ನಿವೇಶನಕ್ಕೆ ಹಕ್ಕುಪತ್ರ ಕೇಳಿದರೆ ಸಿ ಮತ್ತು ಡಿ ಭೂತ ಮುಂದೆ ಇಡುವ ಸರ್ಕಾರ ಸದ್ದಿಲ್ಲದೆ ಯಾವುದೇ ಮಾನದಂಡವಿಲ್ಲದೆ ಕಳ್ಳಾಟವಾಡ್ತಾ ಇರುವುದು ಬಯಲಾಗಿದೆ. ಹಸಿರಂದೇ ಹೊದ್ದು ಮಲಗಿರೋ ರಾಜ್ಯಗಳಿಗೆ ಕುಡಿಯುವ ನೀರಿನ ಜಲಮೂಲವಾಗಿರುವ, ಜಾಗತಿಕ ತಾಪಮಾನಕ್ಕೆ ಸವಾಲಾಗಿರುವ ರುದ್ರ ರಮಣೀಯ ವಸುಂಧರೆಯ ಒಡಲು ಬಗೆಯಲು ಕಟುಕರು ಸಜ್ಜಾಗ್ತಾ ಇದ್ದಾರೆ. ಸ್ಥಳೀಯ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಕಳೆದ ತಿಂಗಳು ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಸೋಮವಾರಪೇಟೆ ತಾಲೂಕು ಪದಾಧಿಕಾರಿಗಳು ವಿಸ್ತೃತ ಮಾಹಿತಿ ಸಂಗ್ರಹ ಪಡ್ಕೊಂಡು ಜಿಎಸ್ಐ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ತಂಡವನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಪರಿಸ್ಥಿತಿ ಕೈಮೀರುವ ಮೊದಲು ಈ ಪ್ರಹಸನಕ್ಕೆ ತಿಲಾಂಜಲಿ ಹಾಡುವ ಉದ್ದೇಶದಿಂದ ಭಯಭೀತ ಗ್ರಾಮಸ್ಥರೊಂದಿಗೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರೊಂದಿಗೆ ಚರ್ಚೆ ನಡೆಸಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡಬಾರದೆಂದು ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಅವರು ಗಣಿಗಾರಿಕೆಗೆ ಯಾವುದೇ ಅವಕಾಶ ಕೊಡೋದಿಲ್ಲ ಅಂತ ಭರವಸೆ ನೀಡಿದರು. ತಪ್ಪಿದಲ್ಲಿ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಕಾಡ್ಯಮಾಡ ಮನು ಸೋಮಯ್ಯ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸುವ ತೀರ್ಮಾನ ಕೈಗೊಳ್ಳಲಾಯಿತು. ನಿಯೋಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಹೂವಯ್ಯ ಜಿಎಂ, ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್, ಸಂಚಾಲಕರಾದ ಮೋಗಪ್ಪ ಬಿಪಿ, ಕುಶಾಲಪ್ಪ, ರಮೇಶ್ ಹಿರಿಕರ, ಗ್ರಾಮಸ್ಥರಾದ ಜಗದೀಶ್ ಬಿದ್ದಪ್ಪ, ದೀಪಕ್, ಇನ್ನೂ ಹಲವಾರು ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು. ಬಳಿಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರದ 4ನೇ ಅಂಗದ ಸಹಕಾರವನ್ನು ಕೋರಲಾಯಿತು.